ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಮಾರ್ಕೆಟು ಒಂದು ಗ್ಯಾಪ್ ಅಪ್ ಓಪನಿಂಗ್ ಮಾಡಿ ನಿನ್ನೆಗಿಂತನೂ ವೀಕ್ ಆಗಿ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಓವರ್ ಆಲ್ ನೋಡೋದಾದರೆ ಯಾರಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತ ಸಿ ಪೊಸಿಷನ್ ತೊಗೊಂಡಿದ್ರೆ ಅವರಿಗೂ ಲಾಸ್ ಆಗಿರುತ್ತೆ, ಅಥವಾ ಕೆಳಗಡೆ ನಾವು ನೆನ್ನೆದು ಲೋ ಸೇಫ್ ಅಂತ ನೀವು ಹಾಗೆ ಇಟ್ಕೊಂಡಿದ್ರೆ ಅದು ಕೂಡ ಲಾಸ್ ಆಗಿರುತ್ತೆ. ಸೊ ಇಂಟ್ರೆಸ್ಟಿಂಗ್ ಡೇ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಪೊಸಿಷನ್ನ ಮೇಂಟೈನ್ ಮಾಡಬೇಕಾಗಿತ್ತು, ಕರೆಕ್ಟ್ ಟೈಮ್ಗೆ ಎಕ್ಸಿಟ್ ಮಾಡ್ಕೋಬೇಕಾಗಿತ್ತು. ಇಲ್ಲ ಅಂದರೆ ಇವತ್ತು ಲಾಸ್ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಒಂದು ಚೆನ್ನಾಗಿತ್ತು ಟ್ರೇಡ್ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ. ಸೊ ಮಾತಾಡ್ತಾ ಹೋಗೋಣ, ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಬ್ರಿಟಾನಿಯಾ ಅಂತ ಕಾಣಿಸುತ್ತೆ. 2.75% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೈನರ್ ಆಗಿದೆ. ಟಾಪ್ ಲೂಸರ್ ಅಂದರೆ HDFC ಲೈಫ್. ಹೈ ವ್ಯಾಲ್ಯೂಷನ್ ಕಂಪ್ನೀಸಲ್ಲಿ ಮಾತಾಡಿದ್ವಿ, ಒಂದು 700 ಲೆವೆಲ್ನ ಟೆಸ್ಟ್ ಮಾಡಿ ಅಲ್ಲಿಂದ ಶಾರ್ಪ್ ಆಗಿ ಇವತ್ತು ರಿಜೆಕ್ಷನ್ ಬಂದಿದೆ. ಯಾಕೆಂದರೆ ಕಂಪನಿಯ ಫಂಡಮೆಂಟಲ್ಸ್ ಅದರ ಸ್ಟಾಕ್ ಪ್ರೈಸಿಗೆ ಕೂರ್ತಾ ಇಲ್ಲ. ಸೊ 4% ಇವತ್ತು ಸೆಲ್ಲಿಂಗ್ ಬಂದಿರೋದ್ರ ಮೂಲಕ ಇವತ್ತು HDFC ಲೈಫ್ ಟಾಪ್ ಲೂಸರ್ ಆಗಿದೆ. ಸೊ ಕ್ವಿಕ್ ಆಗಿ ಮಾತಾಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡಿ. ನಿಫ್ಟಿ ಇವಾಗ 24,000ಕ್ಕಿಂತನೂ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. 23,992ರಲ್ಲಿ ಕ್ಲೋಸಿಂಗ್ ಆಗೋದ್ರ ಮೂಲಕ ನಿಫ್ಟಿ ಈಗ ಒಂದು ವೀಕ್ ಟೆರಿಟರಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಸೊ ನಿನ್ನೆ ಲೋ 23,900 ಅದನ್ನು ಬೀಟ್ ಮಾಡಿಲ್ಲ, ಆದರೂ ಕೂಡ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ ಇದು ಒಂದು ವೀಕ್ ಸೆಂಟಿಮೆಂಟ್ ತೋರಿಸ್ತಾ ಇದೆ. ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡ್ಕೊತಾ ಇದ್ವಿ ನೋಡಿ, ಒಂದು 40-50% ಮೂವ್ಮೆಂಟ್ ಆಗಿದೆ. ಇದು ರೀಸೆಂಟಾಗಿ ಕೂಡ ಮಾತಾಡಿದ್ವಿ. ಐ ಥಿಂಕ್ ಲಾಸ್ಟ್ ಇಯರ್ ಮಾರ್ಚ್ 2023ರಲ್ಲಿ ರೆಡ್ ಕ್ಯಾಂಡಲ್ ಆಗಿದ್ಬಿಟ್ರೆ ಸಬ್ಸ್ಟ್ಯಾನ್ಷಿಯಲ್ ಆಗಿ ಇದು ನೋಡಿ ಒಂದೇ ರೇಂಜಲ್ಲಿ ಆಗಿದ್ದು ಅಂತ ಹೊರತುಪಡಿಸಿದ್ರೆ ನಿಮಗೆ ಒಂದು ವರ್ಷದ ಮೇಲ್ಗಡೆಯಿಂದ ನಿಮಗೆ ಏನಾಗಿದೆ, ಒಂದು ಸಿಗ್ನಿಫಿಕೆಂಟ್ ಆಗಿ ರೆಡ್ಡಲ್ಲಿ ಮಂತ್ಲಿ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಆಗಿರೋದು ಆಗೇ ಇಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ನೀವು ಲೆಕ್ಕ ಹಾಕಿ ನೋಡೋದಾದರೆ ಸರಿಸುಮಾರು 48-50% ನೋಡಿ 49% ಮೂವ್ಮೆಂಟ್ ಬರುತ್ತೆ, ಹೆಚ್ಚು ಕಮ್ಮಿ ಅಷ್ಟು ದೊಡ್ಡ ಮೂವ್ಮೆಂಟ್ ಆಗೋಗಿದೆ. ಸೊ ಈಗ ಇಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂತು ಅಂತಂದರೆ ಅದು ಬರಬೇಕಾಗಿದ್ದು. ಒಂದು 10% ಕರೆಕ್ಷನ್ ಬಂದರೂ ಮಾರ್ಕೆಟ್ನಲ್ಲಿ ಆಶ್ಚರ್ಯ ಇಲ್ವಾ? ಸೊ 10% ಮಾರ್ಕೆಟಲ್ಲಿ ಕರೆಕ್ಷನ್ ಬರಬೇಕು ಅಂತಂದರೆ ಈಗ ಇಲ್ಲಿಂದ ಒಂದು 10% ಅಂದರೆ ನಮಗೆ ಇಲ್ಲಿ ತನಕ ಬರುತ್ತೆ ಸರಿಸುಮಾರು ನೋಡಿ 22,500 ಲೆವೆಲು ಅಂತ ತೋರಿಸ್ತಾ ಇದೆ. ಸೊ 22,500 ಲೆವೆಲ್ಗೆ ಬರುತ್ತಾ ಅಂದರೆ ಇವಾಗ ಎಲ್ಲಿದೆಯೋ ಅದಕ್ಕೆ 1,500 ಪಾಯಿಂಟ್ ಕೆಳಗಡೆ ಹೇಳ್ತಾ ಇದ್ದೀನಿ ನಾನು. ಅದು ಇಂಟ್ರೆಸ್ಟಿಂಗ್ಲಿ ಅದೊಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಕೂಡ. ಇದು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬಂದರೆ ರೆಡಿ ಆಗಿರಬೇಕು ನೀವು. ಯಾಕಂದರೆ 22,500 ಬಂದ್ರೂ ಮಾರ್ಕೆಟಲ್ಲಿ ಜಸ್ಟ್ ಏನೊಂದು ರ್ಯಾಲಿ ಆಗಿತ್ತು 50% ರ್ಯಾಲಿ, ಅದಕ್ಕೆ ಒಂದು 10% ಕರೆಕ್ಷನ್ ಆಗುತ್ತೆ ಅಂತ ನೋಡಿ. ಈ ಥರ 10% ಕರೆಕ್ಷನ್ ಅವಾಗವಾಗ ಬರುವಂಥದ್ದು ಮಾರ್ಕೆಟಲ್ಲಿ ಆಗೇ ಆಗುತ್ತೆ. ಆದರೆ ಆ ಥರ ಮಾರ್ಕೆಟ್ ಕರೆಕ್ಷನ್ ಬಂದಾಗ ಎಲ್ಲೋ ಕೆಲವೊಂದು ಸಲ ಮಾತ್ರ ನಮಗೆ ಒಂದು 5 ವರ್ಷ ಅಥವಾ 6 ವರ್ಷಕ್ಕೆ ಒಂದು ಸಲ ನಮಗೇನಾಗುತ್ತೆ ಆ 10% ಕರೆಕ್ಷನು 25% ಕರೆಕ್ಷನ್ ಆಗಿ ಬದಲಾಗುತ್ತೆ. ಇದು ಮಾರ್ಕೆಟ್ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ US ಮಾರ್ಕೆಟಲ್ಲಿ ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ ಆ ರೀತಿ ನಿಮಗೆ ನಿದರ್ಶನಗಳು ಸಿಗ್ತಾ ಹೋಗುತ್ತೆ. ಸೊ 22,500 ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಅದಕ್ಕಿಂತ ಮುಂಚೆ ನಾವು ಮಾತಾಡ್ಕೊಂಡಾಗ 24,000 ನಮ್ಮ ಫಸ್ಟ್ ಲೆವೆಲ್ ಆಗಿತ್ತು. 24,000 ಬಿಟ್ಟು ಬಂತು ಅಂತಂದರೆ ನಾವು 23,600ಕ್ಕೆ 23,600-500 ಈ ಲೆವೆಲ್ ಇದೆಯಲ್ಲ ಇಲ್ಲಿಗೆ ರೆಡಿ ಆಗಿರಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಟಾರ್ಗೆಟ್ ನಮ್ಮದು ಅದೇ ಆಗಿರುತ್ತೆ. ಮಾರ್ಕೆಟ್ ಕೆಳಗಡೆ ಬಂತು ಅಂತಂದರೆ ಈ ಲೆವೆಲ್ಗೆ ಬಂತು ಅಂತಂದರೆ ಖಂಡಿತ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಇನ್ವೆಸ್ಟ್ ಮಾಡೋರು ಸ್ವಲ್ಪ ಪಾಸ್ ಮಾಡಿ, ಇನ್ನೂ ಸಿಚುವೇಶನ್ ತಿಳಿಯಾಗಿಲ್ಲ, ತಿಳಿಯಾದ್ಮೇಲೆ ನೋಡೋಣ. ಸೊ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರೋರು. ಬಟ್ ಇವತ್ತು LTCGನ ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನಲ್ನ ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಇವತ್ತು ನಾನು ಪೋಸ್ಟ್ ಮಾಡಿದ್ದೆ. ಒಂದು 200-250 ಜನ ನೋಡಿರ್ಬೋದು ಅಷ್ಟೇ. ಅದು ಸ್ವಲ್ಪ ಹಳೆ ವಿಡಿಯೋ ನಾನು ಮಾಡಿರುವಂಥದ್ದು, ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ. ಈಗ ನೀವು F&Oನಲ್ಲಿ ಇಲ್ಲ ಅಂತ ಅನ್ಕೋಣ, ನೀವು ನಿಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡಿಲ್ಲ, ನೀವು ಬರೀ ಇನ್ವೆಸ್ಟರ್ ಆಗಿದ್ದೀರಾ, ಜೊತೆಗೆ ಒಳ್ಳೆ ಪ್ರಾಫಿಟನ್ನು ನೋಡಿದ್ದೀರಾ. ಈಗ LTCG ಕೂಡ 1 ಲಕ್ಷ ಇದ್ದಿದ್ದನ್ನು 1.25 ಲಕ್ಷ ತನಕ ಟ್ಯಾಕ್ಸ್ ಫ್ರೀ ಮಾಡಿದಾರಲ್ವಾ? ಸೊ ಈ ಎಲ್ಲದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಪ್ರತಿ ವರ್ಷ ನೀವು 1.25 ಲಕ್ಷ ತನಕ ನೀವೇನಾದರೂ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ₹1 ಟ್ಯಾಕ್ಸ್ ಕಟ್ಟೋ ಹಂಗೆ ಇರೋದಿಲ್ಲ. ಜೊತೆಗೆ ನೀವು ಒಂದು ಲೆವೆಲಲ್ಲಿ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರ್ತಾ ಇದೆ ಅಂತ ಗೊತ್ತಾದಾಗ ನೀವು ಅಲ್ಲಿ ಬುಕ್ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿಂದ ನೆಕ್ಸ್ಟ್ ನೀವೇನು ಮಾಡ್ತಾ ಹೋಗ್ಬೋದು. ಸೊ ಇನ್ನೂ ಮಾರ್ಕೆಟ್ ಕೆಳಗಡೆ ಬಂದಾಗ ಆ್ಯಡ್ ಮಾಡ್ಕೊಂಡ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿದೆ, ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಅದರಲ್ಲಿ P ರೇಷಿಯೋ ಬಗ್ಗೆ ಮಾತಾಡಿದ್ದೀವಿ, ಬಫೆಟ್ ಇಂಡಿಕೇಟರ್ ಬಗ್ಗೆ ಮಾತಾಡಿದ್ದೀವಿ. ಅದನ್ನ ದಯವಿಟ್ಟು ಚೆಕ್ಔಟ್ ಮಾಡಿ. ಚಾರ್ಟ್ ಸ್ಟಾಕ್ ಯಾರಾದರೂ ಇವತ್ತು ನೋಡಿದ್ರೋ ದಯವಿಟ್ಟು ಆ ವಿಡಿಯೋನ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಅದು ವೆರಿ ಇಂಪಾರ್ಟೆಂಟ್ ಮಾಹಿತಿ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಲೇಬೇಕು. ಸೊ ನೋಡ್ತಾ ಹೋಗೋದಾದರೆ 23,500 ನೆಕ್ಸ್ಟ್ ಲೆವೆಲು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಬರೋಕ್ಕಿಂತ ಮುಂಚೆ ಈಗ ನೋಡಿ ಇಂಪಾರ್ಟೆಂಟ್ ಅಂತ ಒಂದು 24,000 ಲೆವೆಲ್ಲು ಅಂದರೆ 23,900 ಈ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಇನ್ ಕೇಸ್ ಏನಾದ್ರು ಇಲ್ಲೇ ಉಳ್ಕೊಂತು ಅಂತಂದರೆ ಇಲ್ಲಿ ಒಂದು ಹಾಲ್ಟ್ ಮಾಡ್ಬೋದು ನಿಫ್ಟಿ. ಅಂದರೆ ಈಗ 24,400 ಅನ್ನೋದು ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಆಗಿದೆ ನಿಫ್ಟಿಗೆ. ಕೆಳಗಡೆ ಎಲ್ಲಿಗೆ ಅಂತ ಗೊತ್ತಿಲ್ಲ ನಮಗೆ. ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಸ್ಲೈಡ್ ಆಗಿ, ಅಥವಾ ಇಲ್ಲೇ ಏನಾದ್ರು ಉಳ್ಕೊಂತು ಅಂತಂದರೆ ನೋಡಿ ಒಂದು ಪಾಸ್ ಆಗುವಂಥ ಸಾಧ್ಯತೆ. ಯಾಕಂದರೆ ಒಳ್ಳೆ ಮೂವ್ಮೆಂಟ್ ಆಗೋಗಿದೆ, ಇಲ್ಲಿ ಒಂದು ಪಾಸ್ ಆಗಬೇಕು. ಸೊ ಈ ಎಕ್ಸ್ಪೈರಿಗೂ ಕೂಡ ಒಂದು ಪಾಸ್ ಆಗ್ಬೋದು. ಬಟ್ ಇನ್ ಕೇಸ್ ಏನಾದರೂ 23,900 ನೆನ್ನೆ ಲೋನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಮಾರ್ಕೆಟ್ ಒಂದು ಬೇರಿಶ್ ಟೆರಿಟರಿಗೆ ಆ್ಯಡ್ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಇದು ನೀವು ಬ್ಯಾಂಕ್ ನಿಫ್ಟಿ ಬೇರೆ ಇಂಡೆಕ್ಸಲ್ಲಿ ನೋಡಿದ್ರೆ ಕ್ಲೀನಾಗಿ ಗೋಚರಿಸ್ತಾ ಹೋಗುತ್ತೆ. ಯಾಕೆಂತಂದರೆ ಇಲ್ಲಿ ನೋಡಿ ನೆಕ್ಸ್ಟು 23,200 ಈ ಲೆವೆಲಲ್ಲಿ ಇದೆಯಲ್ಲ. ಸೊ ಈ ಲೆವೆಲಲ್ಲಿ ನಮ್ಗೆ ಏನಾಗ್ತಾ ಇದೆ,
ಈ ಇದ್ರದ್ದಾಗಿತ್ತಲ್ಲ ಏನೋ ಎಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆ ಬಂದಿದ್ದಂಥ ಫಾಲೋ ಅಲ್ಲಿಗೆ ಬಂದಿದೆ. ಸೊ ಅಲ್ಲಿ ತನಕ ಬಂದು ಟೆಸ್ಟ್ ಆಗುತ್ತಾ ಏನೋ ಅನ್ನೋದು ಮುಂದಿನ ನಿರ್ಧಾರ ಆಗ್ತಾ ಹೋಗುತ್ತೆ. ಬಟ್ 23,500 ಅದಕ್ಕಿಂತ ಕೆಳಗಡೆ ಬಂದು 23,200 ಇದು ಇಂಪಾರ್ಟೆಂಟ್ ಲೆವೆಲ್ಗಳಾಗ್ತಾ ಹೋಗುತ್ತೆ. ಸೊ ನಾಳೆ ಏನಾದರೂ ಮಾರ್ಕೆಟ್ ಇನ್ ಕೇಸ್ ಕೆಳಗಡೆಗೆ ಬಂದು ಕ್ಲೋಸ್ ಆಯಿತು ಅಂತಂದರೆ ನಾವು ಆ ಲೆವೆಲ್ಗಳು ಮುಂದೆ ಬರ್ತಾ ಇದೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. 23,200 ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಎಲ್ಲದಕ್ಕೂ ರೆಡಿಯಾಗಿರೋಣ. ನಾಳೆ ಒಂದು ಪಾಸ್ ಆಗುತ್ತೆ, ತುಂಬ ಒಳ್ಳೆಯದು ಮಾರ್ಕೆಟು. ಬಟ್ ಗ್ಲೋಬಲ್ ಸೆಂಟಿಮೆಂಟು ವಾರು ಅದೆಲ್ಲ ನಡೀತಾನೆ ಇದೆ. ಅದರಿಂದ ಏನಾದರೂ ಸೆಲ್ಲಿಂಗ್ ಬಂತು ಅಂತಂದರೆ ಇನ್ನೂ ಕೂಡ ಕೆಳಗಡೆ ಹೋಗ್ಬೋದು. ಅಕಸ್ಮಾತ್ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಈ ರೀತಿ ಏನಾರು ಆಯಿತು ಅಂದರೆ ನೋಡಿ, ಇದೊಂದು ರೇಂಜ್ ಬೌಂಡ್ ಆಗಿದೆ. ಈ ರೇಂಜ್ ಬೌಂಡಲ್ಲಿ ಉಳ್ಕೊಳ್ಳೋ ಥರ ಇರುತ್ತೆ. ಸೊ ಏಕದಮ್ ಸಿ ಆಗುತ್ತೆ, ಈ ರೀತಿ ಇರೋದಿಲ್ಲ. ತುಂಬ ಕಮ್ಮಿ ಪೊಸಿಷನ್ ಇಟ್ಕೊಂಡು ನಾವು ಒಂದು ರೇಂಜ್ ಬೌಂಡಲ್ಲಿ ಪ್ಲಾನ್ ಮಾಡೋದು. ಅಫ್ಕೋರ್ಸ್ ನಾಳೆ ಎಲ್ಲ ಬ್ಯಾಂಕ್ ನಿಫ್ಟಿ ಕಡೆ ಶಿಫ್ಟ್ ಆಗಿರ್ತೀರಾ. ಸೊ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ 49,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಯಾಕೆ ಇದನ್ನ ಹಾಕೊಂಡಿದ್ದೀನಿ ಅಂತಂದರೆ ಈ ಟ್ರೆಂಡ್ ಲೈನ್ ಇರಲಿಲ್ಲ ಮೊದಲು, ಈಗ ಹಾಕೊಂಡಿದ್ದೀನಿ. ಕಾರಣ ನೋಡ್ತಾ ಬರೋದಾದ್ರೆ ನೋಡಿ, ಇಲ್ಲಿ ಹಿಸ್ಟಾರಿಕಲಿ ಇದು ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗಿದೆ, ವಾಪಸ್ ಇಲ್ಲಿ ಸ್ವಲ್ಪ ಪಾಸ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿದೆ. ನಾನು ಡೈಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಾಪಸ್ ಬಂದರೆ ಈ ಝೋನಲ್ಲಿ ಪಾಸ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟ್. ಅಂದರೆ 49,500 ಮಾರ್ಕೆಟ್ ನಿಂತ್ಕೋಬೇಕು. ಸೊ ನಾಳೆ 49,500 ಬಿಟ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು ಅಂತಂದರೆ ಮತ್ತೆ ನಾವು ವೀಕ್ ಅಂತ ಓದಬೇಕಾಗುತ್ತೆ. ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಏನಿತ್ತಲ್ಲ 48,300 ಈ ಲೆವೆಲ್ಗಳಿಗೆ ಮತ್ತೆ ಬಂದು ಟೆಸ್ಟ್ ಆಗೋದು. ಇದು ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಆ್ಯಂಡ್ 48,300 ನೀವು ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ನಂಗೆ ಎಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದು 48,300 ಕಾಣಿಸ್ತಾ ಇದೆ. ಸೊ ಇದೆಲ್ಲ ಒಂದೇ ದಿನದಲ್ಲಿ ಆಗೋದಿಲ್ಲ. ತುಂಬ ಒಳ್ಳೆ ಮೂಮೆಂಟ್ ಆಗಿದೆ. ಮಾರ್ಕೆಟ್ ಒಂದು ಪಾಸ್ ಆಗ್ಬೋದು. ನಾಳೆ ಪಾಸ್ ಆದರೆ ತುಂಬ ಒಳ್ಳೆಯದು. ಬಟ್ ಈಗೇನು ನಾವೆಲ್ಲ ಇವಾಗ ಕಂಪ್ಲೀಟಾಗಿ ಏನು ಮೇಲೆ ಡಿಪೆಂಡ್ ಆಗಿದ್ದೀವಿ, ಗ್ಲೋಬಲ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವತ್ತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಗೋ ಕಾರಣ ನಿನ್ನೆ US ಮಾರ್ಕೆಟ್ ನೆಗೆಟಿವಲ್ಲಿ ಕ್ಲೋಸಿಂಗ್ ಆದರೂ ಕೂಡ ಫ್ಯೂಚರ್ಸ್ ರಿಕವರ್ ಆಯಿತು. ಬಿಕಾಸ್ ಏಷ್ಯನ್ ಮಾರ್ಕೆಟ್ ಎಲ್ಲ ಇವತ್ತು 10% ಎಲ್ಲ ವಾಪಸ್ ಜಪಾನಲ್ಲಿ ರಿಕವರ್ ಆಗಿದೆ. ಸೊ ಈ ರೀತಿ ರಿಕವರ್ ಆದಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಮೇಲ್ಗಡೆ ಓಪನ್ ಆಯಿತು. ಬಟ್ ನೀವು ಹೇಳ್ತಾನೆ ಬಂದಿದ್ದೆ, ಬೆಳಗ್ಗೆ ಕೂಡ ಮಾತಾಡಿದ್ವಿ ಗ್ರೂಪಲ್ಲಿ, ಇದು ಒಂದು ಸೆಲ್ ಆನ್ ರೈಸ್ ಆಗಿರ್ಬೋದು. ಸಿ ಬರ್ತಾ ಇದೆ ಅಂತ ಇಮಿಡಿಯೇಟ್ ಆಗಿ ನೀವು ಆ ಕಡೆ ಹೋಗಬೇಡಿ ಅಂತ ಎಕ್ಸಾಕ್ಟ್ ಆಗಿ ಅದೇ ರೀತಿ ಆಯಿತು. ಇವತ್ತು ಏನೋ ಒಂದು ಓಪನಿಂಗ್ ಆಯಿತು, ಅದು ಇಡೀ ದಿನ ಕೆಳಗಡೆ ಉಳ್ಕೊಂತ ಹೋಯಿತು, ಕ್ಲೀನಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಬೇರೆ ಇಂಡೆಕ್ಸ್ಗಳು ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಕ್ಲೋಸಿಂಗ್ ಆದರೂ ಕೂಡ ಯುರೋಪಿಯನ್ ಇಂಡೆಕ್ಸು ತುಂಬ ಫ್ಲಾಟ್ ಆಗಿ ಓಪನಿಂಗ್ ಆಗಿತ್ತು. ಸೊ ಮಧ್ಯದಲ್ಲಿ ನಾವು ಕೂಡ ಫ್ಲಾಟ್ ಆಗಿದ್ವಿ. ಆಮೇಲೆ ಕೊನೆಗೆ ಮತ್ತೆ ಒಂದು ಸೆಲ್ಲಿಂಗ್ ಬಂದು ವೀಕ್ ಸೆಂಟಿಮೆಂಟಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ ಇಂಡಿಯನ್ ಮಾರ್ಕೆಟ್. ಸೊ ನೋಡ್ತಾ ಹೋಗೋಣ, 49,500 ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಮೇಲ್ಗಡೆಗೆ ಖಂಡಿತವಾಗ್ಲೂ ನೀವು ಇವಾಗ 50,500 ಎಲ್ಲರೂ ಕೂಡ ಕಾಲ್ ರೇಟಿಂಗ್ ಮಾಡ್ತಾ ಇರ್ತಾರೆ. ಯಾವ ಆಪ್ಷನ್ಸ್ ಎಲ್ಲರದ್ದು ಇವಾಗ ಎಲ್ಲಿ ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಕಾಲ್ ರೇಟಿಂಗ್ ಖಂಡಿತವಾಗ್ಲೂ ಇಲ್ಲಿ ಅಗ್ರೆಸಿವ್ ಆಗಿರುತ್ತೆ 50,600. ಸೊ ಅಲ್ಲಿ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಮಾರ್ಕೆಟಲ್ಲಿ ಯಾವುದೇ ರೀತಿಯಾಗಿ ಫ್ರೆಶ್ ಬೈಯಿಂಗ್ ಸೆಂಟಿಮೆಂಟ್ ಆಗಲಿ ಮತ್ತೊಂದಾಗಲಿ ಏನು ಬರಲ್ಲ. ಇಲ್ಲೊಂದು ಗ್ಯಾಪ್ ಇದೆ ಖಂಡಿತ. ಆ ಗ್ಯಾಪ್ ಫಿಲ್ ಆಗುವಂಥ ಸಾಧ್ಯತೆ ತುಂಬ ದೂರ ಇದೆ. ನೋಡೋಣ, ಅನ್ಲೆಸ್ ಏನಾದ್ರು ಓವರ್ ಆಲ್ ಚೇಂಜಸ್ ಆಗೋಯ್ತು ಅಂತಾರೆ. ಬಟ್ ಸುಮಾರು ನ್ಯೂಸ್ಗಳು ಬರ್ತಾ ಇದೆ ಅಲ್ವಾ, ಬಾಂಗ್ಲಾದೇಶ ನ್ಯೂಸ್ ಇದೆ. ಅದರಿಂದನೂ ಬಿಸ್ನೆಸ್ ಇಂಪ್ಯಾಕ್ಟ್, ಅದು ಸ್ಟಾಕ್ಸ್ ಟು ಓವರ್ ವ್ಯೂ ಮಾತಾಡ್ಬೇಕಾದ್ರೆ ಅದನ್ನ ಮಾತಾಡ್ತಾ ಹೋಗೋಣಂತೆ. ಸೊ ಕೆಳಗಡೆ ಬಂದರೆ ಈಗ 49,500 ವೆರಿ ಇಂಪಾರ್ಟೆಂಟ್ ಸಪೋರ್ಟು. ನಾಳೆ 49,500 ಬ್ರೇಕ್ ಆಗಂಗಿಲ್ಲ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಏನಾರು ಆ ರೀತಿ ಆಗೋಯ್ತು ಅಂತಂದರೆ ನೋಡಿ, ಇಮಿಡಿಯೇಟಾಗಿ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಇಲ್ಲಿಂದ ಶಾರ್ಪ್ ಆಗಿ ಪುಲ್ ಬ್ಯಾಕ್ ಬರುತ್ತಾ ಅಂತ ನೋಡಿ. ಅಕಸ್ಮಾತ್ ಆ ರೀತಿ ಏನಾದ್ರು ಪುಲ್ ಬ್ಯಾಕ್ ಬಂತು ಅಂತಂದರೆ ಎಗೇನ್ ಟಿಪಿಕಲ್ ಸೈಡ್ ವೈಸ್ ದಿನ ಆಗಿರುತ್ತೆ. ಇಲ್ಲ ಇಲ್ಲೊಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಫರ್ದರ್ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಆಗ 49,800 ರೆಸಿಸ್ಟೆನ್ಸ್ ಆಗುತ್ತೆ ಮಾರ್ಕೆಟಿಗೆ. ಇನ್ನೂ ಕೂಡ ಕೆಳಗಡೆ ಹೋಗ್ಬೋದು. ಆಗ ಒಂದು ಬೇರೆ ಟೆರಿಟರಿಗೆ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಕಾರಣ ಒನ್ ಡೇ ಕ್ಯಾಂಡಲಲ್ಲಿ ನಾವು ನೋಡ್ತಾ ಹೋಗೋದಾದರೆ 49,500 ನಾವು ಮುರಿದ್ಬಿಟ್ವಿ ಅಂತಂದರೆ ನೋಡಿ, ಕಂಪೇರ್ಟಿವ್ಲಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಅಂತ ಸ್ಟ್ರಾಂಗ್ ಇರಲೇ ಇರಲ್ಲ ಹೇಳಬೇಕು ಅಂತಂದರೆ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಮುಂಚೆನೇ ಇಂಡಿಕೇಶನ್ ಕೊಡ್ತಾ ಇತ್ತು ಕೆಳಗಡೆ ಬರ್ತಾ ಇದ್ದೀನಿ ಅಂತ. ಆಮೇಲೆ ಈ ಎಲೆಕ್ಷನ್ಗಿಂತ ಮುಂಚೆ ಏನೋ ಒಂದು ಅಪ್ ಮೂವ್ಮೆಂಟ್ ಬಂದಿತ್ತಲ್ಲ, ಅದಕ್ಕಿಂತ ತುಂಬ ಸಿಗ್ನಿಫಿಕೆಂಟ್ ಲೆವೆಲ್ ಆಗಿ ನಾವು ಕೆಳಗಡೆ ಬಂದುಬಿಟ್ಟಿದ್ದೀವಿ ಇವಾಗ. ಅಂದರೆ ಆ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಇತ್ತು ಕರೆಕ್ಟಾಗಿ. ಇವಾಗ ನೋಡಿ 2 ದಿನ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗಿದೆ. ಸೊ ಅಂದರೆ ಈ ಲೆವೆಲ್ ಏನಿದೆಯಲ್ಲ 50,500 50,600 ಎಲ್ಲಿ ಇವತ್ತು ಜಾಸ್ತಿ 2 ದಿನದಿಂದ ಅಟೆಂಪ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಯಾಕೆ ಅಲ್ಲಿ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ ಅಂದರೆ ಹಿಸ್ಟಾರಿಕಲಿ ಅದು ಒಂದು ಅಲ್ಲಿಂದ ಸೆಲ್ಲಿಂಗ್ ಬಂದಂಥ ಝೋನು, ವಾಪಸ್ ಅಲ್ಲಿಂದ ಸಪೋರ್ಟ್ ಹೋದಂಥ ಝೋನು. ಸೊ ಈಗ ಏನಾಗುತ್ತೆ, ಇದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಕಾಣಿಸ್ತಾ ಇದೆ ಅನ್ಸುತ್ತೆ, ಎಲ್ಲ ಚಾರ್ಟ್ಸ್ ಎಲ್ಲ ಇದೆ. 50,500 50,600 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬ್ಯಾಂಕ್ ನಿಫ್ಟಿಗೆ. ಅದನ್ನು ದಾಟಿ ಮೇಲ್ಗಡೆ ಹೋಗೋ ತನಕ ಯಾವುದೇ ಕಾರಣಕ್ಕೂ ಇಲ್ಲೇನೋ ಸೆಂಟಿಮೆಂಟ್ ಚೇಂಜ್ ಆಗಿದೆ ಅಂತ ಓದೋದು ಬೇಡ. ಅಲ್ಲಿ ತನಕ ನಾವು ನೆಗೆಟಿವ್ ಆಗಿ ಇರಬೇಕು. ನೆಗೆಟಿವ್ ಅಂತಂದರೆ ಒಂದೇ ಸಲ ಕಂಟಿನ್ಯೂ ಆಗಬೇಕು ಅಂತೇನಿಲ್ಲ. ಇಲ್ಲಿ ಒಂದು ಮಾರ್ಕೆಟ್ ಹಾಲ್ಟ್ ಮಾಡ್ಬೋದು, ಒಂದು 4-5 ದಿನ ಮುಂದಿನ ವಾರ ಎಕ್ಸ್ಪೈರಿ ತನಕ ಬೇಕಾದ್ರೆ ಹಾಲ್ಟ್ ಮಾಡ್ಬೋದು. ಹಾಲ್ಟ್ ಮಾಡಿ ಮತ್ತೆ ಕೆಳಗಡೆ ಬಂತು ಅಂದರೆ ಈ ಟ್ರೆಂಡ್ ಲೈನ್ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ 48,300 ಮಾರ್ಕೆಟ್ ಬರುವಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ 50,600 ಮೇಲ್ಗಡೆ ಕ್ಲೋಸಿಂಗ್ ಕೊಡೋ ತನಕ ಯಾರು ಕೂಡ ಬುಲ್ಲಿಶ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಅಥವಾ ಟ್ರೆಂಡ್ ರಿವರ್ಸಲ್ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ಇವತ್ತು ಮತ್ತೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ ನೋಡಿ. ಏನು ಎಲೆಕ್ಷನ್ ರಿಸಲ್ಟ್ ದಿನ ಬಂದಿತ್ತಲ್ಲ ಆ ಲೆವೆಲ್ಗೆ ನಿರ್ಣಾಯಕ ಅಂತ 22,500 ಅಲ್ಲಿಗೆ ಬಂದು ಕೂತಿದೆ. ಸೊ ಇದನ್ನ ಬಿಟ್ಟು ಕೆಳಗಡೆ ಬಂತು ಅಂತಂದರೆ ಎಗೇನ್ ಇದು ಕೂಡ ವೀಕ್ ಆಗ್ತಾ ಹೋಗುತ್ತೆ. ಎಲ್ಲ ಇಂಡೆಕ್ಸ್ಗಳು ಕೂಡ ನೋಡಿ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಬಂದು ಕೂತಿದೆ. ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ಅನ್ಕೊಂಡು ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿ ಒಂದು ಪಾಸ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ನಾಳೆ. ಹಾಗಾಗಿ ಸೊ ಆ ಥರ ಆಯಿತು ಅಂತಂದರೆ ಒಳ್ಳೆಯದು ಮಾರ್ಕೆಟಿಗೆ. ಯಾಕಂದರೆ ಕೆಳಗಡೆ ಬೀಳೋದಾಗಲಿ ಮೇಲ್ಗಡೆ ಹೋಗೋದಾಗಲಿ ಒಂದು ಪಾಸ್ ಆಗಿ ನೆಕ್ಸ್ಟ್ ಮೂಮೆಂಟ್ ಬಂತು ಆಯಿತು ಅಂತಂದರೆ ಅದು ಚೆನ್ನಾಗಿ ಮೂಮೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಆ ಪಾಸ್ ಆಗೋಕ್ಕೆ ಏನಾದರೂ ಕಾರಣ ಸಿಗುತ್ತಾ ಜಗತ್ತಲ್ಲಿ ಅನ್ನೋದು ನೋಡ್ತಾ ಹೋಗೋಣಂತೆ. ಅಫ್ಕೋರ್ಸ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಇವತ್ತು ಎಕ್ಸಾಕ್ಟ್ ಆಗಿದ್ದ ಒಂದು ಅವಳಿ ಜವಳಿ ಕ್ಯಾಂಡಲ್ ಅಂತ ಹೇಳ್ಬೋದಾ ನೋಡಿ. ಎಲ್ಲಿ ಓಪನಿಂಗ್ ಆಗಿತ್ತು ನಿನ್ನೆ ಅಲ್ಲಿಂದ ಅದೇ ಥರ ಡೋಜಿ ಮಾಡಿಕೊಂಡು ಫುಲ್ ಶಾರ್ಪ್ ಸೆಲ್ಲಿಂಗ್, ಇವತ್ತು ಅದೇ ಥರ ಮಾಡ್ಕೊಂಡು ಶಾರ್ಪ್ ಸೆಲ್ಲಿಂಗ್. ಬಟ್ ಲಾಸ್ಟಲ್ಲಿ ಒಂದು ಕ್ಲೀನಾಗಿ ರಿಕವರಿ ಆಗಿತ್ತು. ಇದು ಒಂದು ಸೈಡ್ ವೇಸ್ ಆಗಿ ಮತ್ತೆ ಕೆಳಗಡೆ
ಕೆಳಗಡೆ ಬಂದಿದೆ. ಅಂಟಿಲ್ ಈ ಪಾಯಿಂಟ್ ತನಕ ಎಕ್ಸಾಕ್ಟ್ ರೆಪ್ಲಿಕ್ ಆಗಿತ್ತು. ಸೊ ಇಲ್ಲಿಂದ ಅದೇ ರೀತಿ ಉಳ್ಕೊಳುತ್ತಾ ಅಂತ ಅನ್ಕೊಂಡಿದ್ವಿ, ಅದರ ಕೊನೆಗೆ ಇನ್ನೂ ಕೂಡ ಸೆಲ್ಲಿಂಗ್ ಬರ್ತಾ ಇತ್ತು. ಸೊ ಇವತ್ತು ಎಕ್ಸ್ಪೆಕ್ಟೆಡ್ 22,500 600 ಕ್ಲೋಸಿಂಗ್ ಮಾಡ್ಬೋದು ಅಂದ್ಕೊಂಡ್ವಿ, ಕೊನೆಗೆ ಸೊ ಆ ರೀತಿಯಾಗಿದೆ. ಆಪ್ಷನ್ ಬೈಂಗ್ ಮಾಡೋದಾಗಿದ್ರೆ ಬೆಸ್ಟ್ ಸಿನಾರಿಯೋ ಫಸ್ಟ್ ಓಪನಿಂಗ್ ಆದಾಗ. ಬಟ್ ಈ ರೀತಿ ಮಾಡೋಕ್ಕೆ ನಿಮ್ಗೆ ಏನಾಗಿರುತ್ತೆ ನೋಡಿ, ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಿದರೆ ಅಟ್ಲೀಸ್ಟ್ ನೆನ್ನೆ ಕ್ಲೋಸಿಂಗ್ ಲೆವೆಲ್ ತನಕ ಅಂತ ಮಾಡ್ಬೋದಾಗಿತ್ತು. ಇಲ್ಲ ಅಂತಂದರೆ ನೀವು ಇಲ್ಲಿ ಇಡೀ ದಿನ ಬೋರಿಂಗ್ ಆಗಿತ್ತು, ಕೊನೆಗೆ ಸೆಕೆಂಡ್ ಹಾಫಲ್ಲಿ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾ ಇತ್ತು. ಸೊ ಆಪ್ಷನ್ ಬೈಂಗ್ ಟ್ರೇಡು ಕೂಡ ಇತ್ತು ಇವತ್ತು ವಿತ್ ವಾಲಟಿಲಿಟಿ ಇದ್ರೂ ಕೂಡ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ದೂರದ ರೇಂಜ್ ಮಾಡ್ಕೊಂಡಿದ್ರೆ ಒಂದು ರೇಂಜ್ ಬೌಂಡ್ ಟಾರ್ಗೆಟ್ ಕೂಡ ಇತ್ತು. ಅಂದರೆ ಸೇಫ್ ಝೋನ್ ಅಂದರೆ ಈ ಥರ ಆದಾಗ ನೋಡಿ, ನೆನ್ನೆ ದಿನದ ಲೋನ್ ಏನು ಮಾಡ್ತೀವಿ ನಾವು ಟಾರ್ಗೆಟ್ ಮಾಡ್ತೀವಿ, ಅಂದರೆ 22,600. ಅದೇ ರೀತಿಯಾಗಿ ಮೇಲ್ಗಡೆ ನಮಗೆ 23,200 23 ಈ ಝೋನ್ಗಳಿದೆಯಲ್ಲ, ಇದನ್ನ ನಾವು ಟಾರ್ಗೆಟ್ ಮಾಡ್ಬೋದಾಯಿತು. ಈ ಝೋನಲ್ಲಿ ಇತ್ತು ಅಂತಂದರೆ ಇವತ್ತು ಆಪ್ಷನ್ ಸೆಲ್ಲಿಂಗಿಗೆ ಒಳ್ಳೆ ಟ್ರೇಡು ಸಾಧ್ಯತೆ ಇತ್ತು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ 12,250 ಮತ್ತೆ ಬಂದು ಟೆಸ್ಟ್ ಮಾಡ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟ್ ಲೆವೆಲ್. ನೋಡಿದ್ರೆ 12,250 ಇಷ್ಟು ದೊಡ್ಡ ಪಾಸ್ ಆಗಿತ್ತು ಅಂತ. ಸೊ ಅಷ್ಟು ಸ್ವಲ್ಪಕ್ಕೆ ನಾಳೆ ಬಿಟ್ಕೊಟ್ಬಿಡ್ತಾರೆ. ಆ ಬಿಟ್ಕೊಟ್ರೆ ಇದು ವೀಕ್ ಆಗಿದೆ ಅಂತ ಅರ್ಥ. ಇಲ್ಲಿ ಒಂದು ಪಾಸ್ ಆಗಬೇಕು. ಎಲ್ಲ ಇಂಡೆಕ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಇದೆ, ಇಲ್ಲಿ ಒಂದು ಪಾಸ್ ಆದರೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಹೋಪ್ಫುಲಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬೋರಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಆಗಿಲ್ಲ ಅಂತಂದರೆ ನೆಗೆಟಿವ್ ಆಗೋದ್ರೆ ನೋಡ್ತಾ ಹೋಗೋಣ. ಪಾಸಿಟಿವ್ ಆಗಾದರೆ ನಾನು ಹೇಳಿದ್ದೀನಿ ಆಲ್ರೆಡಿ 50,600 ಬಿಟ್ಟು ದಾಟಿ ಹೋಗೋ ತನಕ ಯಾವುದೇ ರೀತಿಯಾದಂಥ ಬೇರೆ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಆಪ್ಷನ್ಸ್ ಏನು ನೋಡ್ಕೊಂಡು ಬಂದ್ಬಿಡೋದಾದರೆ, ಬ್ಯಾಂಕ್ ನಿಫ್ಟಿ ನೋಡಿ ಆಸ್ ಎಕ್ಸ್ಪೆಕ್ಟೆಡ್ 50,500 ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದೆ. ಅದೇ ರೀತಿ ಕೆಳಗಡೆ ಅಂತ ನಾವು ನೋಡಿದ್ರೆ ಟಫ್ ಫೈಟ್ ಇದೆ 50,000. ಬಟ್ ಮೇಜರ್ ಸಪೋರ್ಟ್ ಅಂತ ಕಾಣಿಸ್ತಾ ಇರೋದು 49,000 49,500. ಅದು ಕೂಡ ಅಂಥ ಮೇಜರ್ ಆಗಿಲ್ಲ. ಅಂದರೆ ಕೆಳಗಡೆ ಎಲ್ಲರೂ ಕೂಡ ಓಪನ್ ಇಟ್ಕೊಂಡಿದ್ದಾರೆ, ಯಾಕೆಂದರೆ ಮಾರ್ಕೆಟು ಆ ರೀತಿ ಮೂಮೆಂಟ್ನ ಕೊಡ್ತಾ ಇದೆ. ಎಲ್ಲೂ ಕೂಡ ಒಂದು ಸ್ಟ್ರೆಂತ್ ಅನ್ನೋದನ್ನು ತೋರಿಸಿಲ್ಲ. ನಿನ್ನೆ ನೋಡಿ, ನಿನ್ನೆಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಿನ್ನೆ ಏನು ಹೈ ಮಾಡಿತ್ತು ಆ ಹೈನು ಕೂಡ ಟಚ್ ಮಾಡೋಕ್ಕಾಗಿಲ್ಲ. ಸೊ ಟಿಪಿಕಲ್ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್, ಮಾರ್ಕೆಟ್ ಈಸ್ ಇನ್ ವೀಕ್ ಕಂಡೀಷನ್. ಸೊ ಇದು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಮತ್ತೆ ಪಾಸ್ ಆಯಿತು, ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಥವಾ ಸ್ಲೈಟಾಗಿ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಕ್ಲೀನಾಗಿ ಒಂದು ಚಾನಲ್ ರೆಫರೆನ್ಸ್ನ ನೋಡ್ಕೊತ ಬರ್ಬೋದು. ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಉಳ್ಕೊಳ್ತಾ ಅನ್ನೋದನ್ನ ನೋಡ್ತಾ ಹೋಗಬೇಕು. ಸೊ ನಾಳೆ ಸೈಡ್ ವೇಸ್ ದಿನ ಆಗಿ ಉಳಿಬೋದು ಅಂತ ನನ್ನ ಅನಿಸಿಕೆ. 50,600 49,500 ಈ ಝೋನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ವಿತ್ ಹೆಡ್ಸ್ ಪೊಸಿಷನ್ ತೊಗೊಂಡು ಕೂತ್ಕೋಬೋದು ಅಂತ ಅನಿಸುತ್ತೆ. ಎಗೇನ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಸೊ ಕೆಳಗಡೆ ನಿಮಗೆ ಅದೇ ಝೋನಲ್ಲಿ ಓಪನ್ ಆಯಿತು, ಸ್ವಲ್ಪ ಕೆಳಗಡೆ ಬರ್ತಿದೆ ಅಂತಂದರೆ ನೀವು ನಾಟ್ ನೆಸೆಸರಿಲಿ ತುಂಬ ಅಗ್ರೆಸಿವ್ ಪೊಸಿಷನ್ನ ತಗೋಬೇಕಾಗಿಲ್ಲ. ಸೊ ಕೆಳಗಡೆ ನೀವು ಕಮ್ಮಿ ಲಾಟಲ್ಲಿ ಇಟ್ಕೊಂಡಿರ್ಬೋದು, ಮತ್ತೆ ಕೆಳಗಡೆ ಬಂದಾಗ ನೀವು ಪೊಸಿಷನ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಮಾರ್ಜಿನ್ನ ಉಳಿಸ್ಕೊಂಡಿರ್ಬೋದು. ಈಗೇನು LTCG ಇವತ್ತು ಬುಕ್ ಆಗಿದೆ. ಸೊ ನನ್ನ ಮಾರ್ಜಿನ್ ಕೂಡ ಕಮ್ಮಿ ಆಗಿರುತ್ತೆ. ಪರ್ಪಸ್ಫುಲ್ ಮೂನೇ ಅದು ನೋಡಿ. ಇವಾಗ ಒಂದು ಕ್ಯಾಶ್ನ ನಾವು ರೆಡಿ ಇಟ್ಕೊಂಡಿರಬೇಕು, ಯಾಕೆಂದರೆ ನೀವು ಬೇರೆ ಏನು ರೆಡಿ ಇಟ್ಕೊಂಡಿದ್ರು ಅದಲ್ಲದೆ ಇವಾಗ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಇದು ನಾನು ಪ್ರತಿ ವರ್ಷವೂ ಮಾಡ್ತಾನೆ ಬಂದಿರ್ತೀನಿ. ಲಾಸ್ಟ್ ಇಯರು ಮಾಡಿದ್ದೀನಿ, ಲಾಸ್ಟ್ ಇಯರ್ ಕೂಡ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಚಾನಲಲ್ಲಿ ಹೇಳಿದ್ದೀನಿ ಕೂಡ. ಸೊ ಇವತ್ತು 1.25 lakhs ಏನು ಒಂದು ಟ್ಯಾಕ್ಸ್ ಪ್ರಾವಿಷನ್ ಇತ್ತು, ಅದರಲ್ಲಿ ಒಂದಿಷ್ಟು ಅಮೌಂಟನ್ನು ನಾನು ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಒಳ್ಳೆಯದಾಯಿತು. ಕೆಲವೊಂದು PFC, ಮುತ್ತೂಟ್ ಫೈನಾನ್ಸು ಈ ಥರ ಕಂಪ್ನಿಗಳು ನನ್ನ ಪೋರ್ಟ್ಫೋಲಿಯೋದಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು, ಅದನ್ನು ಎಕ್ಸಿಟ್ ಮಾಡಿದ್ದೀನಿ. ಕೊನೆಗೆ ದೀಪಕ್ ನೈಟ್ರೇಟ್ನ ಕೂಡ ಎಕ್ಸಿಟ್ ಮಾಡಿದ್ದೀನಿ. ಇವೆಲ್ಲ ಲಾಂಗ್ ಟರ್ಮಿಗೆ ಒಳ್ಳೆ ಸ್ಟಾಕ್ಸೇ. ಆದರೆ ವಾಪಸ್ ನೀವು ಎಂಟ್ರಿ ತೊಗೊಳಕ್ಕೆ ನೀವು ಟೈಮ್ ತೊಗೊಂಡು ಎಂಟ್ರಿ ತೊಗೋಬೋದು. ನೀವು ಅದೇ ಕಂಪ್ನಿಯ ಸ್ಟಾಕಲ್ಲೇ ನಿಮಗೆ ಭರವಸೆ ಇದೆ ಅಂತಂದರೆ ಕಮ್ಮಿ ವ್ಯಾಲ್ಯೂಷನ್ ಇನ್ನೊಂದು ಸ್ವಲ್ಪ ಕೆಳಗಡೆ ಬರುತ್ತಲ್ಲ, ಆಗ ಮತ್ತೆ ರೀ ಎಂಟ್ರಿ ಕೊಡ್ಬೋದು. ಸೊ ನಿಮ್ಮ ಲಾಂಗ್ ಟರ್ಮ್ ದೃಷ್ಟಿ ಏನಿರುತ್ತೆ ಅದು ಕೂಡ ಹಾಳಾಗೋದಿಲ್ಲ. ಜೊತೆಗೆ ನಿಮಗೆ 1.25 ಲಕ್ಷ ಟ್ಯಾಕ್ಸ್ ಬುಕ್ಕಿಂಗು ಆದಂಗೆ ಆಗುತ್ತೆ. ಫ್ರೀಯಾಗಿ ಟ್ಯಾಕ್ಸ್ ನಿಮಗೆ ಬುಕ್ ಆದಂಗೆ ಆಗುತ್ತೆ. ಆ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಂಗಾಗುತ್ತೆ. ಮತ್ತು ಹೊಸದಾಗಿ ಎಂಟ್ರಿ ಕೊಡಬೇಕಾದ್ರೆ ಡಿಸ್ಕೌಂಟಲ್ಲಿ ಎಂಟ್ರಿ ಕೊಡೋಕ್ಕೂ ಸಾಧ್ಯತೆ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿದೆ. ದಯವಿಟ್ಟು ನನ್ನ ರಿಕ್ವೆಸ್ಟು, ಯಾಕೆಂದರೆ ಸುಮಾರು ಜನಕ್ಕೆ ಇದು ಗೊತ್ತಿರೋದಿಲ್ಲ, ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇಂಡೆಕ್ಸಲ್ಲಿ ಇವತ್ತು ಯಾವ ಇಂಡೆಕ್ಸು, ನಿಫ್ಟಿ ರಿಯಾಲಿಟಿ ಇಂಡೆಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದು ಬಿಟ್ಟರೆ IT ಇಂಡೆಕ್ಸು, ಮೆಟಲ್ ಇಂಡೆಕ್ಸಲ್ಲಿ ಸ್ವಲ್ಪ ರಿಕವರಿ ಕೊಟ್ಟಿದೆ. ಆದರೆ ನಿಫ್ಟಿ ಆಲ್ಫಾ 50 ನಿಫ್ಟಿ 50 ಥರನೇ, ಬಟ್ ಅದರಲ್ಲಿ ಆಲ್ಫಾ ಮೇಲೆ ಗುರುತಿಸ್ತಾ ಇರ್ತಾರೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಅದು ಇವತ್ತು ಟಾಪ್ ಲೂಸರ್ ಆಗಿದೆ. 1.54 ಅಂದರೆ ಮಾರ್ಕೆಟ್ ಕ್ಯಾಪ್ ಆಲ್ಫಾ ಯಾವ್ದು ಜಾಸ್ತಿ ಇರುತ್ತೋ ಅದ್ರ ಮೇಲೆ 6 ತಿಂಗಳ ಮೇಲೆ ಸೇಮ್ ಇದು ಕೂಡ ರೊಟೇಷನ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಬರೋದಾದರೆ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ HDFC ಲೈಫ್ ನೋಡಿ 720 ಆ ಝೋನ್ ಹೋಗಿ ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಜುಲೈ ಮಂತಲ್ಲಿ ಒಳ್ಳೆ ರಿಕವರಿ ಬಂದಿತ್ತು. ಸೊ ವಾಪಸ್ ಈಗ 630 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. 630 ಸ್ಟಾಕ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 630 ಮತ್ತೆ ಬ್ರೀಚ್ ಆಯಿತು ಅಂತಂದರೆ ಇಲ್ಲಿ ಕಷ್ಟ ಇದೆ. ಇಲ್ಲ ಅಂತಂದರೆ ಸೊ ನೋಡ್ತಾ ಹೋಗೋಣ. 630 ಲೆವೆಲಲ್ಲಿ ಆ್ಯಡ್ ಮಾಡ್ಕೊಬೇಕು ಅಂತಂದರೆ ಯಾರಾದರೂ ಆ ಲೆವೆಲ್ನ ನೀವು ಆ್ಯಡ್ ಮಾಡ್ಕೋಬೋದು. UPL ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಸರ್. UPL ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಕೊಡೋದನ್ನು ನಿಲ್ಲಿಸಿದ್ದು ಸುಮಾರು ಕ್ವಾರ್ಟರ್ ಆಗಿದೆ. ಈಗ ವೀಕ್ ಆಗಿದೆ. ಐ ಥಿಂಕ್ ಲಾಸ್ಟ್ ಕ್ವಾರ್ಟರು ನೆಗೆಟಿವ್ ಅರ್ನಿಂಗ್ಸನ್ನು ಕೂಡ ರಿಪೋರ್ಟ್ ಮಾಡಿದ್ದಾರೆ. ಸೊ ಕಂಪನಿಯ ಫಂಡಮೆಂಟಲ್ ಖಂಡಿತವಾಗ್ಲೂ ನೆಗೆಟಿವ್ ಆಗಿದೆ. ಬಟ್ ಇವಾಗ ಕೆಮಿಕಲ್ ಸೆಕ್ಟರ್ ಸ್ವಲ್ಪ ರಿಕವರ್ ಆಗ್ತಾ ಇತ್ತು. ಆ ಕಾರಣದಿಂದಾಗಿ 450ರಿಂದ 560 580 ತನಕ ಸ್ಟಾಕ್ ಮೂವ್ಮೆಂಟ್ ಆಗಿತ್ತು. ಈಗಲೂ ಕೂಡ ಸ್ಟಾಕಲ್ಲಿ ನೀವು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಆಗಿ ಇಟ್ಕೋಬೇಕು ಅಂತಂದರೆ ನೀವು 480ನ ಸ್ಟಾಪ್ ಲಾಸ್ ಆಗಿ ಇಟ್ಕೋಬಹುದು. ಸೊ 480 ಲೆವೆಲ್ಗಿಂತ ಕೆಳಗಡೆ ಮತ್ತೆ ಹೋಗ್ತಾ ಇದೆ ಅಂದರೆ UPL ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ 480 ಲೆವೆಲಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದರೆ ನೀವು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂತ ಹೋಗ್ಬೋದು. ಹೊಸದಾಗಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತೀರಾ ಅಂತಂದರೆ ಸೊ ನಿಮ್ಗೆ ಕನ್ಫರ್ಮೇಷನ್ ಬೇಕು ಅಂತಂದರೆ 600 ಲೆವೆಲ್ ಹೋಗೋ ತನಕ 600 ಲೆವೆಲ್ನ ದಾಟಿ ಮೇಲ್ಗಡೆ ಹೋಗೋ ತನಕ ನೀವು ಏನು ತೊಗೊಳಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಇಲ್ಲಿ ನೋಡಿ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಈಗಲೂ ಕೂಡ ಮುರಿದಿಲ್ಲ. ನೋಡಿ ಈ ಪಾಯಿಂಟಿಂದ ನೀವು ನೋಡ್ತಾ ಬರೋದಾದರೆ ಕನ್ಸಿಸ್ಟೆಂಟಾಗಿ ಲೋನೇ ಮಾಡ್ಕೊತಾ ಬರ್ತಾನೆ ಇದೆ.
ಎಲ್ಲೂ ಕೂಡ ಒಂದು ಚಾನ್ಸ್ ಆಫ್ ರಿಕವರಿ ಅಂತ ತೋರಿಸಿಲ್ಲ. ಅಫ್ಕೋರ್ಸ್ ನೀವು ಡೈಲಿ ಕ್ಯಾಂಡಲ್ ನೋಡೋದಾದರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡೋ ಥರ ಕಾಣಿಸಿತ್ತು. ಅದಕ್ಕೋಸ್ಕರ UPL ಅಲ್ಲಿ 450 ಲೆವೆಲ್ ಇಂಪಾರ್ಟೆಂಟ್ ಅಂತ ನಾವು ಹಾಕೊಂಡಿದ್ದೀವಿ ಕೂಡ. ಇಲ್ಲಿ ನೋಡೋದಾದರೆ 450 ಲೆವೆಲಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿತ್ತು. ಡಬ್ಲ್ಯೂ ಪ್ಯಾಟರ್ನಿಗೆ ರಿಕವರಿ ಕೂಡ ಬಂತು. ಆದರೆ ಹಳೆ ಸ್ವಿಂಗ್ ಏನಿದೆ ಅಂದರೆ 600 ಏನಿದೆ ಅದ್ರ ಮೇಲ್ಗಡೆ ಹೋಗೋಕ್ಕೆ ಈಗಲೂ ಆಗಿಲ್ಲ. ಸೊ 600ನ ದಾಟಿ ಮೇಲ್ಗಡೆ ಹೋಗೋ ತನಕ ಯಾರು ಅಕ್ಯುಪೇಟ್ ಮಾಡ್ಕೊಂಡು ಹೋಗ್ಬಿಡಿ. ಬಟ್ ಅಫ್ಕೋರ್ಸ್ ಇಲ್ಲೆಲ್ಲ ದೊಡ್ಡ ವಾಲ್ಯೂಮ್ ಬಂದಿದ್ದರಿಂದ ಇದು ಒಂದು ಬೈಯಿಂಗ್ ಆಗಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ತಕ್ಕಂಗೆ ಮಾರ್ಕೆಟಲ್ಲಿ ಮೂವ್ಮೆಂಟ್ ಕೂಡ ಆಗಿದೆ. ಹಾಗಾಗಿ ಹೋಪ್ಫುಲಿ 480 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕು, ಆಕ್ಟ್ ಆಗಬೇಕು. ಸೊ 480ನ ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ ನೀವು ಪೋರ್ಟ್ಫೋಲಿಯೋದಿಂದ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. UPL ಅಲ್ಲಿ ಮಾರಿಕೋ, ಪ್ಯಾರಾಚೂಟು ಇದರಲ್ಲೆಲ್ಲ ಬ್ರ್ಯಾಂಡ್ ಇದೆಯಲ್ಲ, ಇದನ್ನ ಮಾರಾಟ ಮಾಡುವಂಥ ಕಂಪನಿ. ಇವರಿಗೆ ನೋಡಿ ಬಾಂಗ್ಲಾದೇಶಲ್ಲಿ ಆಗ್ತಾ ಇರುವಂಥ ಅನ್ರೆಸ್ಟಿಂದ ತುಂಬ ಒಂದು ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಇವ್ರದ್ದು ಇಂಟರ್ನ್ಯಾಷನಲ್ ಸೇಲ್ಸ್ ಅಂತ ನೋಡೋದಾದರೆ ಅದರಲ್ಲಿ ಸುಮಾರು 45ರಿಂದ 50% ಸೇಲ್ಸ್ ಆಗ್ತಾ ಇರೋದೇ ಬಾಂಗ್ಲಾದೇಶಲ್ಲಂತೆ. ಸುಮಾರು 25% ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಶಾರ್ಪ್ ಆಗಿ ಫಾಲ್ ಆಗಿದೆ. ಇವತ್ತು ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ರು, ಮೊನ್ನೆ ಏನೋ ರಿಸಲ್ಟ್ಸ್ ಬಂದಿತ್ತು, ಒಳ್ಳೆ ರಿಸಲ್ಟೇ ಬಂದಿತ್ತು. ಬಟ್ ಇವತ್ತು ಶಾರ್ಪ್ ಆಗಿ ಫಾಲ್ ಬಂದಿದೆ. ಇದರಲ್ಲಿ ಸ್ವಲ್ಪ ನೀವು ನೋಡ್ತಾ ಬರೋದಾದ್ರೆ ಇಲ್ಲೊಂದು ಗ್ಯಾಪ್ ಇದೆ, ಕಾಣಿಸ್ತಾ ಇದೆಯಾ? 560ರಿಂದ 530 ಒಂದು ಗ್ಯಾಪ್ ಇದೆ. ಈ ಗ್ಯಾಪನ್ನು ಈಗ ಫಿಲ್ ಮಾಡೋಕ್ಕೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಸೊ ನೋಡ್ತಾ ಹೋಗೋಣ. ಈ ಪ್ರೈಮಿಂದನೇ ಒಂದು ಒಳ್ಳೆ ಬೈಯಿಂಗ್ ಆಗೋಗಿತ್ತು, ಬೈಯಿಂಗ್ ಆಗಿರ್ಬೋದು ಅಂತ, ಯಾಕಂದರೆ ಹ್ಯೂಜ್ ವಾಲ್ಯೂಮ್ ಇದ್ದಿದ್ದರಿಂದ. ಸೊ ವಾಪಸ್ ಬಂದರೆ 560 ಈ ಲೆವೆಲ್ಗೆ ಏನಾದ್ರು ವಾಪಸ್ ಈ ಸ್ಟಾಕ್ ಸಿಕ್ತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಫ್ಕೋರ್ಸ್ ಬಾಂಗ್ಲಾದೇಶಲ್ಲಿ ಇಂಟರ್ನ್ಯಾಷನಲ್ ರೆವೆನ್ಯೂ ಇಂಪ್ಯಾಕ್ಟ್ ಆಗಿದೆ. ಹೋಪ್ಫುಲಿ ಅಲ್ಲೂ ಕೂಡ ಎಲ್ಲ ತಿಳಿ ಆಗುತ್ತೆ ಅಂತ ಅಂದ್ಕೊಂಡು, ಆಗಿಲ್ಲ ಅಂತಂದರೆ ಕಷ್ಟ. ಬಟ್ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ 560 ಅನ್ನೋದು ಇಂಪಾರ್ಟೆಂಟ್ ಅಂತ ಪ್ರೈಸ್ ಆಕ್ಷನ್ ಕೂಡ ಒಂದು ಗ್ಯಾಪ್ ಕೂಡ ಇದೆ. ಸೊ 560 ಆ ಲೆವೆಲ್ಗೆ ಸಿಕ್ತು ಅಂದರೆ ಮಾರಿಕೋನ ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ ಯಾರ್ಯಾರು ಪೋರ್ಟ್ಫೋಲಿಯೋನಲ್ಲಿದೆ ಖಂಡಿತ ಕಮೆಂಟ್ ಮಾಡಿ. ಇವತ್ತು ಡಿಫೆನ್ಸ್ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದು ಇದೇ ಕಾರಣಕ್ಕೆ. ಎಲ್ಲರೂ ಬಿದ್ದಾಗ ಕಾಪಾಡುವಂಥದ್ದು ಇಂಥ FMCG ಸ್ಟಾಕು. ಈಗ ಇದು ರೆಡಿಯಾಗಿದೆ ಮತ್ತು ಒಂದು ಬ್ರೇಕ್ಔಟ್ನ ಕೊಡೋಕ್ಕೆ. ಕಾರಣ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ, ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಸ್ಟಾಕು 3000 ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ. ಅದು ಆಲ್ ಟೈಮ್ ಹೈ ಲೆವೆಲ್ ಆಗಿರುತ್ತೆ. ಡಿಸ್ಕ್ಲೇಮರ್, ಹಿಂದೂಸ್ತಾನ್ ಯೂನಿಲಿವರಲ್ಲಿ ನಾನು ಒಬ್ಬ ಇನ್ವೆಸ್ಟರ್ ಕೂಡ ಆಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಸೊ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಸೊ ಮೇ, ಜೂನು, ಜುಲೈ ಈ ಥರ ನೀವು ನೋಡ್ತಾ ಬರೋದಾದರೆ ಕನ್ಸಿಸ್ಟೆಂಟಾಗಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಬಂದಿದೆ. ಅಂದರೆ ಒಳ್ಳೆ ಮೂಮೆಂಟ್ನ ಕೊಡ್ತಾ ಬಂದಿದೆ. ಸುಮಾರು ಒಂದು 3 ವರ್ಷದಿಂದ ಒಂದೇ ಝೋನಲ್ಲಿ ನಿಂತಿದ್ದಂಥದ್ದು. ಸೊ ಇದಕ್ಕೆ ಮೂಮೆಂಟ್ ಬಂದರೂ ಕೂಡ ಜೋರಾಗಿರುತ್ತೆ. FMCG ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇದನ್ನ ಬ್ರೇಕ್ಔಟ್ ಆಗಿ 2800 ಸಕ್ಸಸ್ಫುಲಿ ಕ್ಲೋಸಿಂಗ್ ಆಯಿತು ಅಂತಂದರೆ ಸ್ಟಾಕು ಒಂದು ಹೊಸ ಹೈ 3000 ಲೆವೆಲ್ನ ದಾಟಕ್ಕೆ ರೆಡಿ ಇದೆ ಅಂತ ಅನ್ಕೋಬೋದು. ಅದೇ ರೀತಿಯಾಗಿ ಟ್ರೆಂಟ್ ನೋಡಿ, ತುಂಬ ಹೈ ವ್ಯಾಲ್ಯೂಷನ್ ಆಗಿರುವಂಥ ಕಂಪ್ನಿಯಲ್ಲಿ ಟ್ರೆಂಟ್ ಕೂಡ ಒಂದು. ಜುಡಿಯೋ ಇರೋದೆಲ್ಲ ಸೇಲ್ಸ್ ನಡೀತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ 5200 ಅದನ್ನ ಬಂದು ಟೆಸ್ಟ್ ಆಗಿದೆ. ನಾಳೆ ಇನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಟ್ರೆಂಟು ನೆಗೆಟಿವ್ ಕ್ಯಾಟಗರಿಗೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ದೊಡ್ಡ ಹ್ಯಾಮರ್ ಮಾಡಿ ಬಂದಿತ್ತು. ಸೊ 5000 ಅನ್ನೋದು ಇಂಪಾರ್ಟೆಂಟ್ ಲೆವೆಲು. ಸೊ ಈಗ ಅದನ್ನು ಬಿಟ್ಟು ಬಂದರೆ 5000 ಲೆವೆಲ್ನ ಮತ್ತೆ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದೆಲ್ಲ ಇಂಪಾರ್ಟೆಂಟ್ ಲೆವೆಲ್ ಬಂದಾಗ ಏನಾಗ್ಬೋದು, ಇಲ್ಲಿ ಒಂದು ಪಾಸ್ ಆಗ್ಬೋದು. ಹಾಗಾಗಿ ನಾಳೆ ಅದಕ್ಕೆ ಹೇಳ್ತಾ ಇರೋಂಥದ್ದು ಸ್ಟಾಕ್ಸ್ಗಳಾಗಲಿ ಅಥವಾ ನಮಗೆ ಇಂಪಾರ್ಟೆಂಟ್ ಇಂಡೆಕ್ಸ್ಗಳಾಗಲಿ ಎಲ್ಲದೂ ಕೂಡ ಒಂದು ಕ್ರೂಷಿಯಲ್ ಲೆವೆಲ್ಗೆ ಬಂದು ಕೂತಿದೆ. ಸೊ ಗಡಿ ರೇಖೆ ದಾಟಿದರೆ ಮಹಾಯುದ್ಧ ಅಂತ ಅದಕ್ಕೆ ಕೊಟ್ಟಿದ್ದೀನಿ. ಯಾಕೆಂದರೆ ಇದನ್ನು ದಾಟಿ ಬಂತು ಅಂತಂದರೆ ನಮಗೆ ಒಂದು ಟೆರಿಟೋರಿಯಲ್ ಶಿಫ್ಟ್ ಆದಂಗೆ ಅನಿಸುತ್ತೆ. ಬುಲ್ ಮಾರ್ಕೆಟ್ ಇದ್ದಂಥದ್ದು ಬೇರ್ ಮಾರ್ಕೆಟಿಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಆಗ ಹೇಳ್ಬೋದು. ಅದೇ ರೀತಿಯಾಗಿ ಬಿಟ್ಕಾಯಿನ್ ನೋಡಿ, ಬಿಟ್ಕಾಯಿನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಬಿಟ್ಕಾಯಿನಲ್ಲಿ ನಂಬಿಕೆ ಇಲ್ಲ. ಯಾಕೆಂದರೆ ಫಂಡಮೆಂಟಲ್ಸ್ ಅಂತ ಏನೂ ಇರೋದಿಲ್ಲ. ಸೊ ಇರೋದು ಸ್ವಲ್ಪನೇ ಅಸೆಟ್ಟು. ಸೊ ಮೈನಿಂಗ್ ಯಾರ ಹತ್ರ ಇದೆಯೋ ಅವ್ರ ಹತ್ರ ಇರುತ್ತೆ. ಸೊ ಈ ಎಲ್ಲ ಕಾರಣದಿಂದಾಗಿ ಬಟ್ ಚಾರ್ಟ್ಸ್ ಅಲ್ವಾ. ಸೊ ಅವಾಗವಾಗ ಮಾತಾಡ್ತಾ ಇರ್ತೀವಿ. ಸುಮಾರು ವರ್ಷನೇ ಆಗೋಗಿದೆ ನಾವು ಮಾತಾಡ್ದಲ್ಲೇ. ಸೊ ಇವಾಗ ನೋಡ್ತಾ ಬರೋದಾದರೆ ಬಿಟ್ಕಾಯಿನಲ್ಲಿ ಮೊನ್ನೆ 50,000 ಅಲ್ವಾ, ಒಂದು ಬಿಟ್ಕಾಯಿನಿಗೆ 50,000 ಆ ಝೋನ ಬಂದು ಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಬಟ್ ಇನ್ನೇನಾದ್ರು ಮತ್ತೆ ಕಂಟಿನ್ಯೂಷನ್ ಆಯಿತು ಅಂದರೆ ಬಿಟ್ಕಾಯಿನ್ 40,000ಕ್ಕೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ನೋಡೋಣ ಬಿಟ್ಕಾಯಿನಲ್ಲೂ ಕೂಡ ಯಾಕೆ ಕರೆಕ್ಷನ್ ಬಂತು ಅಂತ ಯಾರಿಗಾರು ಆಶ್ಚರ್ಯ ಆಗ್ತಾ ಇದೆ ಅಂದರೆ, ಸೇಮ್ ಜಪಾನಲ್ಲಿ ಎನ್ನಲ್ಲಿ ದುಡ್ಡನ್ನು ತೊಗೊಂಡು ಅದನ್ನ ಕನ್ವರ್ಷನ್ ಮಾಡಿಕೊಂಡು ಡಾಲರಲ್ಲಿರೋ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಬಿಟ್ಕಾಯಿನು ಕೂಡ ಒಂದು, ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ 70,000 ಇದ್ದಿದ್ದಂಥದ್ದು ಒಂದೇ ಸಲ 50,000ಕ್ಕೆ 20,000 ಪಾಯಿಂಟು ಎಷ್ಟು ದಿನದಲ್ಲಿ, ಬರೀ ಒಂದು ವಾರದಲ್ಲಿ $20,000 ಕರಗಿದೆ ಬಿಟ್ಕಾಯಿನಲ್ಲಿ. ಸೊ ಹೈಯೆಸ್ಟ್ ವಾಲಟೈಲ್ ಇಂಡೆಕ್ಸ್ ಅಲ್ವಾ. ಸೊ ಇಂಡೆಕ್ಸ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕ್ರಿಪ್ಟೋ. ಸೊ ಅದೇ ರೀತಿಯಾಗಿ ಗೋಲ್ಡ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಗೋಲ್ಡ್ ಬೀಸು ಸಿಲ್ವರ್ ಬೀಸ್ ಆ್ಯಡ್ ಮಾಡ್ಕೊತಾನೆ ಇದ್ದೀನಿ, ಆದರೆ ಕೆಳಗಡೆ ಹೋಗ್ತಾನೆ ಇದೆ ಅಂತ. ಏನು ಮಾಡೋಣ ಸರ್, ಬಜೆಟಲ್ಲಿ ಶಾಕ್ ಕೊಟ್ಟರಲ್ವಾ. ಸೊ ಬಜೆಟಲ್ಲಿ ಬಂದಿದ್ದಂಥ ಶಾಕಿಂದ ಕಸ್ಟಮ್ ಡ್ಯೂಟಿ 15% ಇದ್ದಿದ್ದು 6% ರೆಡ್ಯೂಸ್ ಆಗಿದ್ದರಿಂದ ಗೋಲ್ಡು ಸಫರ್ ಆಯಿತು. ಬಟ್ ಇಂಟರ್ನ್ಯಾಷನಲ್ ಗೋಲ್ಡ್ ಅಂತ ನೀವು ನೋಡ್ತಾ ಹೋಗೋದಾದರೆ ಒಂದೇ ಝೋನಲ್ಲಿದೆ. ಮೇಲ್ಗಡೆ ಈ ಲೆವೆಲ್ಗಳನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ, ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಸಪೋರ್ಟ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ 2350 ಲೆವೆಲ್ಗೆ ಮತ್ತೆ ಒಂದ್ಸಲ ಮೊನ್ನೆ ಬಂದಿತ್ತು, ಆ ಝೋನಲ್ಲಿ ಮತ್ತೆ ಬಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳಕ್ಕೆ ನೋಡ್ಬೋದು. ಸೊ ಸ್ವಲ್ಪ ವೆಯ್ಟ್ ಮಾಡೋಣ ಗೋಲ್ಡಲ್ಲಿ. ಇಂಟ್ರೆಸ್ಟಿಂಗ್ಲಿ ನೀವು ರಿಲೇಷನ್
ರಿಲೇಷನ್ ಕೇಳಿದಿರಾ, ಖಂಡಿತ ಗೋಲ್ಡನ್ನ ಒಂದು ಹೆಡ್ಜ್ ಇನ್ಸ್ಟ್ರೂಮೆಂಟ್ ಅಂತಲೇ ನೋಡ್ತಾರೆ. ಯೂಶಲಿ ಮಾರ್ಕೆಟಲ್ಲಿ ಕರೆಕ್ಷನ್ ಆದಾಗ ಗೋಲ್ಡು ಅಪ್ರಿಷಿಯೇಟ್ ಆಗಿರೋದು ಹಿಸ್ಟಾರಿಕಲಿ ನಮಗಿದೆ. ಬಟ್ ಈ ಒಂದು 2-3 ವರ್ಷದಲ್ಲಿ ನೋಡೋದಾದರೆ ಮಾರ್ಕೆಟು ಮೇಲೆ ಹೋಗ್ತಾ ಇತ್ತು, ಗೋಲ್ಡು ಮೇಲೆ ಹೋಗ್ತಾ ಇತ್ತು. ಆ ರೀತಿ ಒಂದು ರಿಲೇಷನ್ನ ನಾವು ನೋಡಿದ್ದೀವಿ. ಕಾರಣ ಫಾರಿನ್ ಎಕ್ಸ್ಚೇಂಜ್ಗಳೇನಿದ್ದಾವೆ ಅಂದರೆ ಎಲ್ಲ ದೇಶದ್ದು, ಎಸ್ಪೆಷಲಿ ಚೈನಾ ಈ ಥರ ಕಂಟ್ರಿಗಳೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ರಿಸರ್ವ್, US ಇಂದು ಯಾವಾಗ ಸ್ಯಾಂಕ್ಷನ್ ಬಿತ್ತು ರಷ್ಯಾ ಮೇಲೆ, ಆಗ ಏನು ಮಾಡ್ತಾ ಹೋದ್ರು, ಗೋಲ್ಡಲ್ಲಿ ತುಂಬ ಅಕ್ಯುಮುಲೇಷನ್ಗಳನ್ನ ಜಾಸ್ತಿ ಮಾಡ್ಕೊತಾ ಹೋದ್ರು, ನ್ಯಾಷನಲ್ ರಿಸರ್ವ್ ಜಾಸ್ತಿ ಆಗ್ತಾ ಹೋಯಿತು. ಆ ಕಾರಣದಿಂದಾಗಿ ಗೋಲ್ಡು ಕೂಡ ಮೇಲೆ ಹೋಗಿದೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಇವಾಗ ತುಂಬ ಒಂದು ಬೈನ ಮಾಡಿಬಿಟ್ಟಿದ್ದಾರೆ ಗೋಲ್ಡಲ್ಲಿ. ಸೊ ಈಗ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ. ಗೋಲ್ಡಲ್ಲಿ ಮತ್ತೆ ಮೇಲ್ಗಡೆ ಲೆವೆಲ್ಗೆ ಹೋಯಿತು ಅಂತಂದರೆ ಅಲ್ಲಿಂದ ಬ್ರೇಕ್ಔಟ್ ಆಗ್ಬೋದು, ಏನಾಅಂತಂದರೆ ಮತ್ತೆ ನಮ್ಗೆ ಸಿಗ್ಬೋದು. ಅಂದರೆ ಇಂಡಿಯನ್ ರೇಟಲ್ಲಿ ಹೇಳಬೇಕು ಅಂತಂದರೆ ಸರಿ ಸುಮಾರು 66,000 ಲೆವೆಲ್, 67,000 ಚಿಲ್ಲರೆಗೆ ಬಂದಿತ್ತು. 66,000 ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ಹಿಸ್ಟಾರಿಕಲ್ ಒಂದು ಸಪೋರ್ಟ್ ಕೂಡ. ಸೊ ಮತ್ತೆ ಏನಾದರೂ ಈ 68,000 ಲೆವೆಲ್ಗಿಂತ ಕೆಳಗಡೆ ಬರುತ್ತಲ್ಲ, ಆಗ ನೀವು ಖಂಡಿತವಾಗ್ಲೂ ಯಾರ್ಯಾರು ಗೋಲ್ಡ್ ಬೀಸ್ ಪರ್ಚೇಸ್ ಮಾಡೋಕ್ಕಿದೆಯೋ, ಚಿನ್ನ ಪರ್ಚೇಸ್ ಮಾಡೋಕ್ಕಿದೆಯೋ, ಫಿಸಿಕಲ್ ಜ್ಯುವೆಲರಿ ಅಥವಾ SGB ಇನ್ನೂ ಅನೌನ್ಸೇ ಮಾಡಿಲ್ಲ ನೋಡಿ ಈ ವರ್ಷದ್ದು ಯಾವಾಗ ನೆಕ್ಸ್ಟ್ ಸೀರೀಸ್ ಅಂತ ಕೇಳಿದ್ರು ಒಬ್ಬರು, ಬಂದಿಲ್ಲ, ನನಗಂತೂ ಮಾಹಿತಿ ಬಂದಿರಲಿಲ್ಲ. ಬಂದಿದ್ದರೆ ಯಾರಿಗಾದರೂ ಹೇಳಿ. ಸೊ ಆ ರೀತಿ ಏನಾದರೂ ಮಾಡೋದಿದೆ ಅಂತಂದರೆ ಎಲ್ಲ 68,000ದಿಂದ 66,000 ಈ ಝೋನ್ ಸಿಗುತ್ತಲ್ಲ, ಅಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ಫಸ್ಟ್ ಲೆಗ್ನ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸಿಲ್ವರಲ್ಲಿ ನಾವು ನೋಡ್ತಾ ಬರೋದಾದರೆ $26 ಏನಿದೆಯಲ್ಲ ಪರ್ ಓಸಿಗೆ, ಅದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 26 ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು ಸಿಲ್ವರು. ಸೊ ಸಿಲ್ವರ್ 80,000 ಬರ್ಬೋದು ಅಂತ ಮಾತಾಡಿದ್ವಿ, ಯಾರಿಗೆ ನೆನಪಿದೆ ಗೊತ್ತಿಲ್ಲ. 80,000 ಬರ್ಬೋದು ಅಂತ ಸುಮಾರು ಹಿಂದೆ ಮಾತಾಡ್ಕೊಂಡಿದ್ವಿ. 80,000 ಲೆವೆಲು ಬಂದಿದೆ ಇವಾಗ, ಒಳ್ಳೆ ಲೆವೆಲು. ಸಿಲ್ವರ್ ಬೀಸ್ ನ್ಯಾಟ್ ಮಾಡ್ಕೊಳೋದಾದರೆ ಎಲ್ಲಿ ತನಕ ಹೋಗ್ಬೋದು ಅಂದರೆ 76,000 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ ನೋಡಿ. 96,000 ಹೋದಂಥ ಸಿಲ್ವರ್ 1 kgಗೆ ಈಗ ನಿಮಗೆ 79,000 ಸಿಗ್ತಿದೆ. ಸರಿ ಸುಮಾರು 17,000 ರೂಪಾಯಿ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಖಂಡಿತ ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಗೋಲ್ಡ್ ಅಪ್ರಿಷಿಯೇಟ್ ಆದರೆ ಸಿಲ್ವರ್ ಕೂಡ ಅಪ್ರಿಷಿಯೇಟ್ ಆಗಬೇಕು. 78,000ದಿಂದ 76,000 ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಯಾವುದರಲ್ಲಿ, ಸಿಲ್ವರಲ್ಲಿ. ಸೊ 78,000 ಈಗಲೂ ಕೂಡ ಒಳ್ಳೆ ಲೆವೆಲು ಸಿಲ್ವರು. ಗೋಲ್ಡ್ ಸ್ವಲ್ಪ ವೇಟ್ ಮಾಡಿ, ಬಟ್ ಸಿಲ್ವರ್ ಒಳ್ಳೆ ಲೆವೆಲಲ್ಲೇ ಇದೆ. 78,000ದಿಂದ 76,000 ಈ ಝೋನಲ್ಲಿ ಖಂಡಿತವಾಗ್ಲೂ ಸಿಲ್ವರ್ ಬೀಸ್ ಅಥವಾ ಸಿಲ್ವರ್ ಮನೆಗೆ ಏನಾರು ತೊಗೋಬೇಕು ಏನಿದ್ರು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಪ್ಪು ಎಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಂಡು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.